ಆ್ಯಂಡ್ ನಿಮ್ಮ ಜೊತೆಗೆ ವರ್ಕ್ ಮಾಡಿದಂಥ ಸಹ ಕಲಾವಿದ್ರ ಬಗ್ಗೆ ನಾನು ಅವ್ರ ಹೆಸರುಗಳನ್ನ ಹೇಳ್ತೀನಿ, ಓಕೆನಾ? ಬಟ್ ನೀವು ಹೇಳಿದ್ದು ಕ್ಯಾರೆಕ್ಟರ್ಸ್ಗೆ ಅಂದರೆ ಅದಕ್ಕೆ ಹೇಳಬಾರ್ದು, ಅಂದರೆ ಸೇಮ್ ಕ್ಯಾರೆಕ್ಟರ್ ಬಗ್ಗೆ ನೀವು ಡೆಫಿನೇಷನ್ ಕೊಡಬಾರ್ದು, ಬಟ್ ಬೇರೆ ಏನಾದರೂ ಹೇಳಬೇಕು ಅವ್ರ ಬಗ್ಗೆ. ಇಲ್ಲ, ಫಸ್ಟ್ ಇವರಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಅವ್ರು ಹೆಂಗೆ ಹೇಳ್ತಾರೆ ನೋಡೋಣ. ಎಲ್ಲರ ಬಗ್ಗೆ ಅನ್ಸುತ್ತೆ. ಜಗಪತಿ ಬಾಬು ಅವರು, ಅವ್ರ ಬಗ್ಗೆ ಒಂದೇ ಒಂದು ವರ್ಡ್ ಹೇಳೋಕ್ಕಾಗೋದು ಸ್ಟೈಲ್. ಎಂಥ ಸ್ಟೈಲಿಶ್, ಓ ಮೈ ಗಾಡ್. ನಾನು ಅವ್ರಿಗೆ ಮುಂಚೆನೂ ಸಿಕ್ಕಿದ್ದೆ, ಆವಾಗಲೂ ಅಷ್ಟೇ. ಫಸ್ಟ್ ಟೈಮ್ ಅವ್ರಿಗೆ ಸಿಕ್ಕಿದ್ದು ಮೈಸೂರಲ್ಲಿ. ಯಾಕಂದರೆ ನಾವು ಯಾವುದೋ ಒಂದು ಸಿನಿಮಾ ಶೂಟಿಂಗಿಗೆ ಹೋಗಿದ್ವಿ. ಇಲ್ಲ, ನಾವು ಆ್ಯಕ್ಚುಲಿ ಕೇಳಿದ್ದು ಆವಾಗಲೇ ಮುಹೂರ್ತ ಮಾಡಬೇಕಿತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿ, ಅದಕ್ಕೆ ಹೋಗಿದ್ವಿ. ಅವರು ಬೇರೆ ಯಾವುದೋ ಶೂಟಿಂಗಿಗೆ ಬಂದಿದ್ದರು. ಸೊ ನಾವು ಅಲ್ಲಿ ಸಿಕ್ಕಿದ್ವಿ ಮೈಸೂರಲ್ಲಿ. ಏನು ಸ್ಟೈಲಿಶ್ ಅವರು, ಅವ್ರದ್ದು ಬಿಯರ್ಡು, ಹೇರು, ಆಮೇಲೆ ಅವ್ರು ನಡೆಯೋ ರೀತಿ. ನಾನು ಅವತ್ತೇ ನೋಡಿದ್ದವನ್ನ, ಬಟ್ ಈಸ್ ಟೂ ಸ್ಟೈಲಿಶ್. ಆ್ಯಂಡ್ ಹೆಂಗೆ ಸಿನಿಮಾದಲ್ಲಿ ಅವ್ರಿಗೆ ನಟನೆ ಆ್ಯಕ್ಟ್ ಮಾಡಬೇಕಾದ್ರೆ ಸ್ವೀಟ್ ಆರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ವೆರಿ ಸಪೋರ್ಟಿವ್. ಆಮೇಲೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸು, ಅವ್ರು ಮಾಡಿರೋ ಸಿನಿಮಾಗಳು, ಅವ್ರು ಬಿಗಿನಿಂಗಲ್ಲಿ ಹೀರೋ ಆಗಿ ಮಾಡಿ, ಆಮೇಲೆ ಇವಾಗ ಮೇನ್ ವಿಲನ್ ಆಗಿ ಮಾಡೋ ಪಾತ್ರಗಳು. ಬಟ್ ಆನ್ ಸೆಟ್ ಅವ್ರು ಎಷ್ಟು ಆರಾಮಾಗಿರ್ತಾರೆ ಅಂದರೆ, ವೆರಿ ಪೀಸ್ಫುಲ್ ಗೈ, ವೆರಿ ಸ್ವೀಟ್ ಹಾರ್ಟ್. ತುಂಬ ಆರಾಮಾಗಿರ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮ್ಮಂಥ ನ್ಯೂ ಕಮರ್ಸ್ಗೆ. ಸೊ ಇಟ್ಸ್ ಗ್ರೇಟ್. ಅವ್ರು ಆವಾಗಲೇ ಹೇಳಿದ್ರು ಸ್ವೀಟು, ಸಪೋರ್ಟಿವ್, ಸ್ಟೈಲಿಶ್ ಎಲ್ಲ ಆಗೋಯ್ತು. ಅದು ಬಿಟ್ಟು ಬೇರೆ ಅದು ಲುಕ್ ಸ್ಟೈಲಿಶ್ ಎಲ್ಲ ಬರುತ್ತೆ ಅಲ್ವಾ? ಕ್ಲೀನ್ ಆನ್ಸರ್ ಇದು, ಸೇಫ್ ಆನ್ಸರ್ ಇದು. ಡೈರೆಕ್ಟಾಗಿ ನೋಡಿಲ್ವಾ ಮೂವೀಸ್ಗಳಲ್ಲಿ ನೋಡಿದಾಗ? ನೋಡಿಲ್ಲ. ಓಕೆ, ಕ್ಲೀನ್ ಆನ್ಸರ್ ಇದು. ಈಗ ನೆಕ್ಸ್ಟ್ ಏನು ಕೇಳಂಗೆ ಇಲ್ಲ, ಸೇಫ್ ಆನ್ಸರು. ಈ ಥರ ಸೇಫ್ ಆನ್ಸರ್ಸ್ಗಳನ್ನ ಬರೆದು ಎಷ್ಟು ಎಕ್ಸಾಮ್ ಪಾಸ್ ಆಗಿದ್ದೀರಾ? ನಮ್ಗೆ ಬರ್ತಿತ್ತ ಮಾರ್ಕ್ಸ್? ಅಷ್ಟೊಂದು ಬರಿತಾ ಇದ್ರಿ. ಟಾಪರ್ ಹಂಗಾದ್ರೆ ಪ್ರಿಯಾ ಅವರು? ಆವ್ರೇಜಾ? ಓದಕ್ಕೆ ಇಷ್ಟನಾ? ಇಲ್ಲ, ಇಷ್ಟ. ಓಕೆ, ಪಾಸ್ ಮಾಡ್ತೀರಾ ಇವಾಗ ಡಿಗ್ರಿನ? ನೋಡೋಣ. ಓಕೆ, ಮೂವಿ ಇಂಡಸ್ಟ್ರಿ ನೆಕ್ಸ್ಟ್ ಓದಕ್ಕೆ ಬಿಡಲ್ಲ, ಕರ್ಕೊಂಡು ಹೋಗ್ಬಿಡುತ್ತೆ ಜೊತೆಗೆ. ಅದು ಅದಕ್ಕೆ ಕೇಳಿದೆ, ಡಿಗ್ರಿ ಮುಗಿಸ್ತಿರಲ್ಲ ಅಂತ ಕೇಳಿದೆ. ಮುಗಿಸ್ತೀನಿ ಅಂದರು. ನಾಗಾಭರಣ ಸರ್ ಅವರು? ಬಣ್ಣ ಸರ್, ಐ ಥಿಂಕ್ ಇವ್ರು ಏನು ಮಾತಾಡ್ತಾರಂತ ಗೊತ್ತು. ಸೊ ಅದನ್ನು ಬಿಟ್ಟು ನಾನು ಹೇಳ್ತೀನಿ. ಐ ಥಿಂಕ್ ಹಂಗಾರೆ ಅವರೇ ಫಸ್ಟ್ ಹೇಳ್ಬಿಡ್ಲಿ ರೀ. ಹೇಳಿ. ಬಣ್ಣ ಸರ್ ಜೊತೆ ನಿಮ್ದು ಸೀನ್ ಇತ್ತಾ? ಅವ್ರ ಜೊತೆಗೇನೆ. ಓಕೆ, ಎಸ್. ಇವಾಗ ನೀವು ಬಣ್ಣ ಸರ್ ನಂಗೆ ಆ್ಯಕ್ಚುಲಿ ಮುಂಚೆಯಿಂದ ಪರಿಚಯ. ಯಾಕಂದರೆ ನಮ್ಮ ಅಮ್ಮನೂ ಅವ್ರ ಜೊತೆ ವರ್ಕ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಅವ್ರನ್ನ ಮುಂಚೆಯಿಂದ ನಾನು ಮೀಟ್ ಮಾಡಿದ್ದೆ ತುಂಬ ಸಲ. ಸೊ ಅವ್ರ ಮುಂಚೆಯಿಂದ ಪರಿಚಯ. ಆ್ಯಂಡ್ ಅವ್ರ ಮಗನೂ ಅಷ್ಟೇ, ಎಲ್ಲರೂ ಪರಿಚಯ. ಸೊ ಬಟ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಒಂದೇ ಸಿನಿಮಾಲ್ಲಿ ವರ್ಕ್ ಮಾಡ್ತಿದ್ದಿದ್ದು. ಸೊ ಅದು ನನಗೆ ಒಂಥರ ಒಂದು ಸರ್ಕಲ್ ಥರ ಅನಿಸ್ತು. ಅಂದರೆ ನಮ್ಮಮ್ಮ ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದರು ಪ್ರಾಯ ಅಲ್ಲಿ. ಅದಾದಮೇಲೆ ಇವತ್ತು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ನನಗದು ತುಂಬ ನನಗೆ ಒಂದು ಪ್ರೌಡ್ ಫೀಲಿಂಗ್ ಆಯಿತು. ಅಪ್ಪ, ಈ ಥರ ಒಂದು ಗ್ರೇಟ್ ಪರ್ಸನ್, ಗ್ರೇಟ್ ಡೈರೆಕ್ಟರು, ಅವ್ರಿಗೆ ಬಂದಿರೋ ನ್ಯಾಷನಲ್ ಅವಾರ್ಡ್ಸು, ಸ್ಟೇಟ್ ಅವಾರ್ಡ್ಸು, ಎಷ್ಟೊಂದು ಅವ್ರ ಜೊತೆ ನನಗೆ ಒಂದು ಚಾನ್ಸ್ ಸಿಕ್ಕಿದೆಯಲ್ಲ ವರ್ಕ್ ಮಾಡೋಕ್ಕೆ ಅಂತ. ಆ್ಯಂಡ್ ಅವರು ಐ ಥಿಂಕ್ ಅವ್ರು ಎಷ್ಟು ಇವತ್ತು ಅವರು ಫಿಲ್ಮೋಗ್ರಫಿ ನೋಡಿಬಿಟ್ಟು ಅವ್ರು ಎಷ್ಟು ಅಚೀವ್ ಮಾಡಿದ್ದಾರೆ ಅಂತ ನೋಡಿದ್ವಾಗ, ನಾವು ಅವ್ರ ಜೊತೆ ವರ್ಕ್ ಮಾಡಿದ್ವಾಗ ಐ ಥಿಂಕ್ ನಮ್ಗೆ ಅರ್ಥ ಆಯಿತು ಯಾಕೆ ಅಂತ. ಬಿಕಾಸ್ ನಾವು ನಮ್ಮ ವಯಸ್ಸಲ್ಲಿ ನಾವು ಆವಾಗಲೇ ಹೇಳ್ತಿದ್ವಿ, ಇಂಥ ಒಂದು ಕಾಡುಗಳಿಗೆ ಹೋಗಿ ನೈಟ್ ಶೂಟ್ ಮಾಡೋದು ನಮಗೆ ಸುಸ್ತಾಗೋದು.
ಬರ್ಣಾ ಸರು ನಮ್ಮ ಜೊತೆ ಫುಲ್ ಟ್ರಾವೆಲ್ ಆಗಿದ್ದಾರೆ ಗೊತ್ತಾ. ಆ್ಯಂಡ್ ನಾವು ಬೆಳಗ್ಗೆ ಎಷ್ಟು 4 ಗಂಟೆ 5 ಗಂಟೆ ಎಸ್ಪೆಷಲಿ ಮಾದೇಶ್ವರ ಬೆಟ್ಟ ಕೊಳ್ಳೇಗಾಲ ಪೋರ್ಷನ್ ಎಲ್ಲ ಮಾಡಿದ್ವಾಗ ಅದು ನಾವು ಮಾಡಿದ್ದು ಆಲ್ಮೋಸ್ಟ್ ಡಿಸೆಂಬರ್ ಜಾನ್ವರಿ ಟೈಮಲ್ಲಿ. ತುಂಬ ಎಕ್ಸ್ಟ್ರೀಮ್ ಚಳಿ ಇತ್ತು ಆ ಟೈಮಲ್ಲಿ ನಮಗೆ. ಪಾಪ ಬರ್ಣಾ ಸರು ನಮ್ಮ ಜೊತೆ ಅದೇ ಟೈಮಲ್ಲಿ ಆರಾಮಾಗಿ ಕೂತ್ಕೊಳ್ಳೋರು. ನನಗೆ ಕಿಶೋರ್ ಸರ್ ಇನ್ಫ್ಯಾಕ್ಟ್ ಕಿಶೋರ್ ಸರ್ ಅವ್ರ ಫ್ರೆಂಡ್ ಹತ್ರ ಒಂದ್ಸಲಿ ಮಾತಾಡ್ತಿದ್ರು ಫೋನಲ್ಲಿ. ಮಾತಾಡ್ಬಿಟ್ಟು ಫೋನ್ ಇಟ್ಟರು, ಅಯ್ಯೋ ಇವ್ರು ಹೇಳ್ತಿದ್ದಾರೆ ಏನು ಕಂಟಿನ್ಯೂಸ್ ಆಗಿ ಬೆಳಗ್ಗೆ 5 ಗಂಟೆ 6 ಗಂಟೆವರೆಗೂ ಮಾಡ್ತಾ ಇದ್ದೀರಾ, ಹೇಳಿ ಅಟ್ಲೀಸ್ಟ್ ಒಂದಿನ ಬೇಗ ಬಿಡೋಕ್ಕೆ, ಒಂದು 2 ದಿನ ಆದರೂ 2 ಗಂಟೆಗಾದರೂ ಬಿಡೋಕ್ಕೆ. ಅಂದರೆ ಅವ್ರು ನನಗೆ ಹೇಳ್ತಿದ್ರು, ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಹೇಳ್ತವ್ರೆ, ನಾವೇನು ಮಾತಾಡೋದು. ನಾನು ಹೇಳಿದೆ ಅವ್ರಿಗೆ, ಬರ್ಣಾ ಸರೇ ಸುಮ್ಮನೆ ಕೂತ್ಕೊಂಡಿದ್ದಾರೆ, ನಾನೇನು ಮಾತಾಡೋದು ಅಂತ. ಅಂದರೆ ಇಮ್ಯಾಜಿನ್ ಕಿಶೋರ್ ಸರ್ ಬಾಯಿಂದ ಈ ಥರ ಬಂತು ಅಂದರೆ, ಬರ್ಣಾ ಸರು ಆ ಒಂದು ಸೀನಿಯರು ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ನಾವು ಏನು ಕಂಪ್ಲೇಂಟ್ ಮಾಡೋದು. ಅಂದರೆ ಇಮ್ಯಾಜಿನ್ ದ ಡೆಡಿಕೇಶನ್ ಆಫ್ ದಟ್ ಮ್ಯಾನ್. ಅಂದರೆ ಅಷ್ಟಿದೆ ಅವ್ರ ಹತ್ರ ಕಲಿಯೋದು. ಇವತ್ತು ನಾವು ಹೇಳ್ತೀವಿ ಇಷ್ಟು ನ್ಯಾಷನಲ್ ಅವಾರ್ಡ್ ಗೆದ್ದಿದ್ದಾರೆ, ಇಷ್ಟು ಸ್ಟೇಟ್ ಅವಾರ್ಡ್ ಗೆದ್ದಿದ್ದಾರೆ, ಬಿಕಾಸ್ ಆಫ್ ದಟ್. ಹೌದು. ಮತ್ತು ಅವ್ರನ್ನ ನೋಡಿದಾಗ ತುಂಬ ತಿಳ್ಕೊಂಡಿರೋರು, ಮತ್ತು ಅವ್ರು ನೋಡಿದಾಗ ಏನನ್ಸುತ್ತೆ, ಇವ್ರು ತುಂಬ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ. ಹೌದಾ? ಇಲ್ಲ, ನಮ್ಮ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್. ಅವ್ರ ಜೊತೆ ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಒಂಥರ ನಾಲೆಡ್ಜ್, ಅವರೇ ಒಂದು ಬುಕ್ ಇದ್ದಂಗೆ, ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ನಾರ್ಮಲ್ ಬುಕ್ಕು ಅಲ್ಲ, ಅವರು ಒಂದು ಎನ್ಸೈಕ್ಲೋಪೀಡಿಯಾ. ಅವ್ರ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೇಳಿ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಇಷ್ಟು ಆನ್ಸರ್ ಹೇಳ್ತಾರೆ. ಆ ಥರ ಅವ್ರು ಗೂಗಲ್ ಇದ್ದಂಗೆ. ಅವರು ಇವತ್ತಿನ ಅವ್ರೊಂಥರ ಮಿನಿ ಗೂಗಲ್ ಇದ್ದಂಗೆ, ನಡೆದಾಡುವ ಗೂಗಲ್. ಎಸ್, ಇನ್ನು ಕಿಶೋರ್ ಕುಮಾರ್ ಸರ್ ಅವರು. ಕಿಶೋರ್ ಸರ್ನ ಫಸ್ಟ್ ನೋಡಿದಾಗ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಫುಲ್ಲು ಇವಾಗ ಹೇಳಿದ್ರು ಕಿಶೋರ್ ಸರ್ ಬರ್ತಾರೆ, ಅವ್ರಿಗೆ ನೋಡಿ ಎಲ್ಲರೂ ಭಯ ಪಡ್ತಾರೆ. ಅದು ಆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇರ್ತಾರಲ್ಲ, ಭಯ ಆಗ್ಬಿಡುತ್ತೆ. ಅದೇ ಎಕ್ಸ್ಪೀರಿಯನ್ಸ್ ಆಕ್ಟ್ ಅಲ್ವಾ, ಮಾಡೋಣ ಅನ್ಕೊಂಡು ಹೋಗಿ ನಿಂತ್ಕೊಂಡೆ. ಅವ್ರು ಮಾನಿಟರ್ನೆಲ್ಲ ಓಕೆ ನಾರ್ಮಲ್ ಆಗೇ ಮಾಡಿದ್ರು. ಅದೇ ಆಕ್ಷನ್ ಅಂತ ಹೇಳಿದಾಗ ಅವ್ರು ಕಿರ್ಚಿದ್ ನೋಡಿ ನನಗೆ ಒಂಥರ ಬ್ಲ್ಯಾಂಕ್ ಆಗ್ಬಿಟ್ಟೆ. ನನ್ಗೆ ಏನು ಬರ್ತಾನೆ ಇಲ್ಲ, ಡೈಲಾಗ್ಸ್ ಬರ್ತಾ ಇಲ್ಲ, ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ. ಸರ್ ನನ್ನ ಕೈಯಲ್ಲಿ ಆಗಲ್ಲ ಸರ್. ಫಸ್ಟ್ ಶಾಟ್ ಇದ್ದಿದ್ದೆ ನನಗೆ ಸಿನಿಮಾದಲ್ಲಿ. ಅದು ಫಸ್ಟ್ ಶಾಟಲ್ಲೇ ಬೈತಾರಲ್ಲ ನಿಮಗೆ, ಹೇ ಅಂತ ಏನೋ ಕಿರ್ಚ್ತಾರೆ. ಅಲ್ಲ, ಫುಲ್ ನಡ್ಗೋಗ್ಬಿಟ್ಟಿದ್ದೀರಾ, ಅಲ್ಲೇ ಇದೆ, ನಡ್ಗೋಗಿದೆ ಅವರಿಗೆ. ಅದೆಲ್ಲ ಓಕೆ, ಆರಾಮಾಗಿ ಮಾತಾಡ್ಸಿದ್ರೆ ಸ್ವಲ್ಪ ಹೊತ್ತು ನೀಟಾಗಿ ಮಾಡಿ. ಓಕೆ, ಹೆಂಗ ಅನಿಸ್ತು ಅವ್ರ ಬಗ್ಗೆ? ಒಂದು ವರ್ಡಲ್ಲಿ ಹೇಳಬೇಕು. ಹೇಳಿದ್ದೀನಿ ನೀವೇ ಯಾವ್ದಾದ್ರು ಹೇಳಿ. ನಂದು ಸಿಚುವೇಶನ್ ಅರ್ಥ ಮಾಡ್ಕೊಂಡು. ಫುಲ್ ಖಡಕ್ ಪೊಲೀಸ್ ಮ್ಯಾನ್, ಸ್ಟ್ರಿಕ್ಟ್ ಮ್ಯಾನ್, ಹಂಗ ಫುಲ್ ಸ್ಟ್ರಿಕ್ಟ್. ಕಿಶೋರ್ ಸರ್ ಬಗ್ಗೆ ಒನ್ ವರ್ಡ್ ಅಂದರೆ ದ ಪರ್ಫೆಕ್ಟ್ ಮೆಥಡ್ ಆ್ಯಕ್ಟರ್ ಅಂತ ಹೇಳ್ಬೋದು ಅವರು. ನಿಜವಾಗ್ಲೂ ನಾನು ಅವ್ರ ಫ್ಯಾನ್ ಅಂತಾನೆ, ಅಂದರೆ ಅವ್ರ ಆ್ಯಕ್ಟಿಂಗ್ದು ಬಿಗ್ ಫ್ಯಾನ್ ನಾನು. ಬಿಕಾಸ್ ಅವ್ರು ಇಲ್ಲಿ ಮಾಡಿರೋ ಸಿನಿಮಾಗಳು ಮತ್ತು ತಮಿಳಲ್ಲಿ ಮಾಡಿರೋ ಸಿನಿಮಾಗಳಾಗಿರಲಿ, ನೀವು ವಿಸರಣೆ ಎಲ್ಲ ನೋಡಿರ್ತೀರ ನೀವು. ಎಷ್ಟು, ಅದು ಒನ್ ನೈಟ್ ಕಥೆನೇ. ಅದು ಒನ್ ನೈಟ್ ಕಥೆನೇನಾ? ನಾನು ಹೇಳಿರೋ ಸಿನಿಮಾ ಅದು ಒನ್ ನೈಟ್ ಕಥೆನೇ. ಅವರು ಇಲ್ಲಿನೂ ಆಗಿರಲಿ, ಅಲ್ಲೂ ಆಗಿರಲಿ, ಎಲ್ಲ ಈ ಥರ ತುಂಬ ರಿಯಾಲಿಟಿ ಬೇಸ್ಡ್ ಸಿನಿಮಾಗಳೇ ಮಾಡೋದು ಮಾಡ್ತಾರೆ. ಹೌದು, ಅವ್ರು ಮಾಡೋ ಮೂವೀಸ್ಗಳೆಲ್ಲ ಆಲ್ಮೋಸ್ಟ್ ಆಗೇ ಇರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದಾರೆ ತಮಿಳಲ್ಲಿ, ವೆಟ್ರಿ ಮಾರನ್ ಅಂತ, ಕೇಳಿರ್ತೀರ. ಅವ್ರಿಗೂ ತುಂಬ ಅವಾರ್ಡ್ಗಳೆಲ್ಲ ಬಂದಿದೆ. ಅವರು ಈ ಥರ ಸಿನಿಮಾಗಳೇ ಮಾಡೋದು. ಯಾವಾಗಲೂ ಕಿಶೋರ್ ಸರ್ನ ಕಾಸ್ಟ್ ಮಾಡ್ತಾರೆ ನೀವು ನೋಡಿದ್ರೆ. ನಮ್ಮಲ್ಲಿ ಐ ಥಿಂಕ್ ಇಲ್ಲೂ ಸೂರಿ ಸರ್ ಎಲ್ಲ ತುಂಬ ಕಾಸ್ಟ್ ಮಾಡೋರು. ಯಾಕಂದರೆ ಸೂರಿ ಸರ್ನು ತುಂಬ ರಿಯಾಲಿಟಿಯಾಗಿ ತೋರಿಸ್ತಾರೆ, ನೋಡಿದ್ದೀರಾ? ಸೊ ಯಾಕೆ ಈ ಥರ ಎಲ್ಲ ಡೈರೆಕ್ಟರ್ಸು, ನಮ್ಮ ಸೂರಿ ಸರ್ ಆಗಿರಲಿ ಅವರು ತುಂಬ ರಿಯಾಲಿಟಿ ತೋರಿಸ್ತಾರೆ, ಅಲ್ಲೂ ವೆಟ್ರಿ ಮಾರನ್ ಅವರಾಗಿರಲಿ ಅವರು ತುಂಬ ರಿಯಾಲಿಟಿ ತೋರಿಸ್ತಾರೆ. ಈ ಥರ ಡೈರೆಕ್ಟರ್ಸ್ ಯಾಕೆ ಇರ್ತಾರೆ ನಮ್ಮ ಕಿಶೋರ್ ಸರ್ನ ತುಂಬ ಕಾಸ್ಟ್ ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ದಟ್. ಎಷ್ಟು ಸಟಲ್ ಆ್ಯಕ್ಟಿಂಗ್ ಅಂದರೆ, ಅವರು ಸುಮ್ಮನೆ ಒಂದು ಲುಕ್ಕಲ್ಲೇ ಇವ್ರಿಗೆ ಬೈಯೋದು ಆಗಿರಲಿ, ಸುಮ್ಮನೆ ಹಿಂಗೆ ನೋಡ್ಕೊಂಡು ಅವ್ರು ಸುಮ್ಮನೆ ನ್ಯಾಚುರಲ್ ಆಗೇ ಮಾಡ್ತಾರೆ. ಸುಮ್ಮನೆ ತಿರುಗಿ ಹೇ ಅಂತ ಸುಮ್ಮನೆ ಅವ್ರ ವಾಯ್ಸೇ ಹಂಗಿದೆ. ವಾಯ್ಸ್ ಹೆಂಗಿದೆ, ತುಂಬ ಬೇಸ್ ವಾಯ್ಸ್ ಅಲ್ಲ ಅದು. ಥರ ಒಂದು ರೌಂಡ್ ಹಿಂಗೆ. ನಮಗೆ ಇದು ನಿಜವಾಗ್ಲೂ ಹೇಳ್ತಿದಾರ ಅಥವಾ ಆಕ್ಷನ್ ಅಲ್ಲಿ ಹೇಳ್ತಿದಾರ ಗೊತ್ತೇ ಆಗಲ್ಲ. ಬರೀ ಅವರು ಏನು ಮಾತಾಡಿದ್ರು ಆ ಲುಕ್ ಅಲ್ಲೇ ಬಂದ್ಬಿಟ್ಟಿದೆ ಅದು. ಕಿಶೋರ್ ಸರ್ ಅಂದ್ರೆ ಓಕೆ ಹಿಂಗೆ ಇದ್ದಾರೆ. ಆಮೇಲೆ ಆ ಮುಂದೆ ಇರೋರ್ಗು ಅದೇ ಹೇಳ್ತಾರಲ್ಲ, ಒಂದು ಅವ್ರು ಎಷ್ಟು ಗ್ರೇಟ್ ಆ್ಯಕ್ಟರ್ ಅಂದರೆ, ಮುಂದೆ ಇರೋರು ಇವಾಗ ಹೇ ಅಂತ ಹೇಳಿದ್ದಕ್ಕೆ ಇವ್ರು ಮುಂದೆ ಇರೋರು ಭಯ ಪಡಬೇಕು. ಅವ್ರು ನ್ಯಾಚುರಲ್ ಆಗಿ ಭಯ ಪಟ್ಬಿಟ್ಟಿರ್ತಾರೆ. ಅಷ್ಟು ಒಂದು ಎನರ್ಜಿ ಇರುತ್ತೆ ಅವರಲ್ಲಿ.
ಬೈಯೋದ್ರಲ್ಲಿ. ಸೊ ಇವರು ಆ ಒಂದು ನ್ಯಾಚುರಲ್ ಆಗಿ ರಿಯಾಕ್ಷನ್ ಬಂದ್ಬಿಟ್ಟಿರುತ್ತೆ. ಆಮೇಲೆ ಇವ್ರ ರಿಯಾಕ್ಷನ್ ತೊಗೊಂಡು ಅವ್ರು ಇಮಿಡಿಯೇಟಾಗಿ ಮುಂದೆ ಹೋಗ್ಬಿಟ್ಟು ಒಂದು ಫೋನ್ ಎತ್ಕೊಂಡು ಅವ್ರದ್ದೇ ಝೋನಲ್ಲಿ ಅವ್ರು ಟ್ರಾವೆಲ್ ಆಗ್ತಾನೆ ಇರ್ತಾರೆ. ಜಸ್ಟ್ ಅಮೇಝಿಂಗ್ ಅವರು. ಅಮೇಝಿಂಗ್ ಅವ್ರು. ಆ್ಯಂಡ್ ಅವ್ರ ಫಾರ್ಮ್ ಹೌಸ್ಗೆ ಯಾವತ್ತಾದ್ರೂ ಹೋಗಿದ್ದೀರಾ? ಇಲ್ಲ, ಅವ್ರ ಫಾರ್ಮ್ ಹೌಸ್ಗೆ ಹೋಗಿಲ್ಲ ನಾನು. ಆ ಒಂದು ಅವಕಾಶ ಸಿಕ್ಕಿಲ್ಲ ನನಗೆ, ಹೋಗಬೇಕು. ಆದರೆ ಬಟ್ ತುಂಬ ಹೇಳಿದ್ರು, ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇದ್ದಲ್ಲ ನಾನು ಈ ನೈಟ್ ಫುಲ್ ಶೂಟ್ ಇದ್ದಾಗ. ಸೊ ನೈಟ್ ಅಂತ ಹೇಳಿದ್ವಾಗ ನಿಮಗೆ ತುಂಬ ಲೈಟಿಂಗು ಅದು ಇದು ತುಂಬ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ ಹಿಡಿದಿದ್ವಾಗೆಲ್ಲ ನಾವೆಲ್ಲರೂ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅವರ ಫಾರ್ಮ್ ಹೌಸ್ ಬಗ್ಗೆ ಆಗಿರಲಿ, ಅವ್ರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕಳೆದಿರೋ ಅವ್ರದ್ದು ಕಾಲೇಜ್ ಡೇಸ್ ಆಗಿರಲಿ, ಅವ್ರು ಮಾಡಿರೋ ನಾಟಕಗಳಾಗಿರಲಿ, ಆಮೇಲೆ ಅವ್ರು ಬಣ್ಣ ಸರ್ ಜೊತೆನೂ ನಾಟಕ ಎಲ್ಲ ಮಾಡಿದರು. ಸೊ ನಾವೆಲ್ಲರೂ ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಹಳೆಯ ಎಲ್ಲ ಕಥೆಗಳೆಲ್ಲ ಮಾತಾಡ್ಕೊಂಡು ಕೂತಿರ್ತಿದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.